ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ತಂದೆಯ ದೇವರೇ, ಈ ಗಳಿಗೆಯಲ್ಲಿ ನೀನು ದಯಪಾಲಿಸಿಕೊಟ್ಟಿರುವ ಈ ಭಾಗ್ಯಕರವಾದ ಸುಸಂದರ್ಭಕ್ಕಾಗಿ ಸ್ತೋತ್ರ. ಇದನ್ನು ಸಿದ್ಧ ಮಾಡಿಕೊಟ್ಟಿರುವ ಎಲ್ಲರನ್ನು ನೀನು ಆಶೀರ್ವದಿಸು ಮತ್ತು ಕೇಳುವಂಥವರು ಮತ್ತು ನೋಡುವಂಥವರು ಇವರೆಲ್ಲರನ್ನು ನಿನ್ನ ಕೃಪೆಯುಳ್ಳ ಹಸ್ತಕ್ಕೊಪ್ಪಿಸ್ತೇವೆ ಮತ್ತು ಅವರನ್ನು ನೀನು ಕರುಣಿಸಿ ಕಟಾಕ್ಷಿಸಿ ಕಾಪಾಡು. ನಿನ್ನ ಪರಮನಾಮಕ್ಕೆ ಸ್ತೋತ್ರ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಗಳಿಗೆಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮುಂದೆ ಕೆಲವು ಮಾತುಗಳನ್ನು ಆಡುವಂತೆ ದೇವರು ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ ಮತ್ತು ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಯನ್ನು ನಾನು ತಿಳಿಸ್ತೇನೆ. ಈ ಗಳಿಗೆಯಲ್ಲಿ ನಾವು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಕೆಲವು ವಿಷಯಗಳನ್ನು ಕೇಳುವಾಗ ಯೇಸು ಸ್ವಾಮಿಯವರು ನಮಗೆ ಕಲಿಸಿಕೊಟ್ಟ ಆ ಕರ್ತನ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡುವುದಾದರೆ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ, ಪರಲೋಕ ರಾಜ್ಯದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಅಲ್ಲ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಕಲಿಸಿಕೊಟ್ಟಿದ್ದಾರೆ. ದೇವರ ರಾಜ್ಯ ಅದು ಎಲ್ಲಿ, ಯಾವಾಗ ಎಂಬುದನ್ನು ನಮ್ಮಲ್ಲಿ ಅನೇಕರಿಗೆ ಅದು ಸರಿಯಾಗಿ ತಿಳಿಯದೆ ಅರ್ಥವನ್ನು ನಾವು ಬೇರೆ ಬೇರೆ ಮಾಡಿಕೊಂಡಿದ್ದೇವೆ. ನಿನ್ನ ನಾಮವು ಪರಿಶುದ್ಧವಾಗಿರಲಿ ಎಂಬುದಾಗಿ ನಾವು ಹೇಳುತ್ತೇವೆ, ಆದರೆ ನಿನ್ನ ನಾಮಕ್ಕೆ ನಾವು ಎಷ್ಟು ಘನತೆಯನ್ನು ಕೊಡುತ್ತೇವೆ ಅದನ್ನು ಕೂಡ ನಾವು ಯೋಚಿಸಿಕೊಳ್ಳುವಂತೆ ನೀನು ನಮಗೆ ಸಹಾಯ ಮಾಡು. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಈ ಭೂಮಿಯಲ್ಲಿ ಯಾವಾಗ ನೆರವೇರುತ್ತದೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ರಾಜ್ಯ ಬರಲಿ, ಇನ್ನೂ ಬರಲಿಲ್ಲ. ನಿನ್ನ ಚಿತ್ತ ಪರಲೋಕದಲ್ಲಿ ಆದಂತೆ ಇಲ್ಲಿ ಯಾವಾಗ ಆಗುತ್ತದೆ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ, ಇನ್ನೂ ಕೂಡ ಯಾವಾಗ ಆಗುತ್ತದೆ. ಆದ್ದರಿಂದ ನಾವು ಇದನ್ನು ಸ್ವಲ್ಪ ಯೋಚಿಸೋಣ. ಮತ್ತು ಯೇಸುಸ್ವಾಮಿಯವರು ಹೇಳಿದ್ದು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಇದರ ಅರ್ಥ ಏನು ಮಾಡಿಕೊಂಡಿದ್ದೇವೆ? ಆ ಶೋಧನೆಯ ವಿಷಯದಲ್ಲಿ ಪ್ರಕಟಣೆಯಲ್ಲಿ ನಾವು ನೋಡುತ್ತೇವೆ. ಪ್ರಕಟಣೆ 3:10 ನೀನು ನನ್ನ ಸಹನ ವಾಕ್ಯವನ್ನು ಕೈಕೊಂಡು ಕಾಪಾಡಿ ನಡೆದದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಆ ಮಹಾ ಸಂಕಟದ ಅಥವಾ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇದು ವಾಗ್ದಾನ ಪ್ರಕಟಣೆಯಲ್ಲಿ ನಮಗಿದೆ. ಆ ಶೋಧನೆಯ ಸಮಯ ಬರ್ತದೆ, ಆಗ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಪ್ರಾರ್ಥನೆಯಲ್ಲಿ ಕಲಿಸಿದ್ದಾರೆ, ನಮ್ಮನ್ನು ಎಲ್ಲ ಶೋಧನೆಯಿಂದ ತಪ್ಪಿಸು. ಅದೇ ಶೋಧನೆ. ಯಾವುದು ಶೋಧನೆ ಅಂತ ಹೇಳಿದರೆ ಅದು ಮಹಾ ಸಂಕಟವೆಂಬ 7 ವರ್ಷದ ಸಂಕಟದ ಶೋಧನೆ. ಕೆಡುಕನಿಂದ ಅಂದರೆ ಸೈತಾನನಿಂದ ನಮ್ಮನ್ನು ತಪ್ಪಿಸಿ. ಸೈತಾನನು ಈ ಭೂಮಿಗೆ ಇನ್ನೂ ಬೀಳಲಿಲ್ಲ, ಬೀಳುವಂಥ ಸಮಯ ಸಮೀಪವಾಗಿದೆ. ಅವನು ಭೂಮಿಗೆ ಬಿದ್ದರೆ ಅಯ್ಯೋ, ಅಲ್ಲಿ ಹೇಳ್ತದೆ ಮನುಷ್ಯರ ಭೂಲೋಕದ ಮನುಷ್ಯರ ಗತಿಯನ್ನು ಏನು ಹೇಳಲಿ. ಆ ರೀತಿಯ ಆ ಸೈತಾನನು ಕೆಡುಕನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನಾವೆಲ್ಲಿ ಓದ್ತೇವೆ. ದೇವರ ರಾಜ್ಯ ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಹೇಳಿದ್ದು, ಅದು ಪ್ರತ್ಯಕ್ಷವಾಗಿ ಬರುವಂಥದ್ದಲ್ಲ. ದೇವರ ರಾಜ್ಯ ಅಂದರೆ ಅದು ನೋಡುವ ಹಾಗೆ ಮೇಲಿನಿಂದ ಅಥವಾ ಪರಲೋಕದಿಂದ ಬರುವಂಥದ್ದಲ್ಲ. ಈಗ ಅಲ್ಲಿ ಅದೇ ಇಲ್ಲಿ ಅದೇ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರ ರಾಜ್ಯವು ಎಲ್ಲಿ ಅದೇ? ನಿಮ್ಮಲ್ಲಿಯೇ ಅದೇ. ಅದನ್ನು ಅನೇಕರು ತಪ್ಪು ಅರ್ಥ ಮಾಡಿಕೊಂಡು ಅದು ನಮ್ಮ ಒಳಗೆ ಇದೆ ಅಥವಾ ನಮ್ಮ ಹೃದಯದಲ್ಲಿ ಇದೆ ಎಂಬುದಾಗಿ ಹೇಳಿಕೊಂಡು ತಾವು ತಪ್ಪಿದ್ದಾರೆ. ಅನೇಕರಿಗೆ ಅದನ್ನು ತಪ್ಪಾಗಿ ಆಗುವಂತೆ ಹೇಳುತ್ತಾ ಇದ್ದಾರೆ. ಇದರ ಅರ್ಥವೇನೆಂದರೆ, ಅದು ಇನ್ನೂ ನಮ್ಮಲ್ಲಿಯೇ ಇರುವುದಾದರೆ ನಾವು ಯಾಕೆ ಈವರೆಗೆ ಪ್ರಾರ್ಥಿಸಬೇಕು ನಿನ್ನ ರಾಜ್ಯವು ಬರಲಿ? ನಮ್ಮೊಳಗೆ ಇದೆಯಲ್ಲ? ಇಲ್ಲ, ಅದು ನಮ್ಮಲ್ಲೇ ಇಲ್ಲ. ಅದು ಆಗಲಿಕ್ಕಿದೆ ಇನ್ನು ಮುಂದಿನ ದಿನದಲ್ಲಿ. ಯಾವಾಗ? ಕ್ರಿಸ್ತನು ಲೋಕಕ್ಕೆ ಬಂದಾಗ ಭೂಮಿಗೆ ಬರಬೇಕು. ಭೂಮಿಗೆ ಬರದೇ ಆಗುವುದಿಲ್ಲ. ಆತನು ಭೂಮಿಗೆ ಬಂದಾಗ ಮಾತ್ರ ಆ ರಾಜ್ಯ ಈ ಲೋಕದಲ್ಲಿ ಸ್ಥಾಪನೆ ಆಗುತ್ತದೆ. ಆ ಭೂಮಿಗೆ ಬರುವ ಮೊದಲು ಈಗ ತುಂಬ ಕಷ್ಟ ಉಂಟು. ಈಗ ಬಹು ಕಷ್ಟಗಳನ್ನು ತಾಳಿ ನಾವು ದೇವರ ರಾಜ್ಯಕ್ಕೆ ಸೇರಬೇಕು. ಯಾಕಂದರೆ ಆ ರಾಜ್ಯದಲ್ಲಿ ಸೇರುವಂಥ ಭಾಗ್ಯ ಎಲ್ಲರಿಗಿಲ್ಲ. ಈ 6,000 ವರ್ಷಗಳು ದಾಟಿವೆ. ಜನರು ಇನ್ನೂ ಕೂಡ ಆ ಸತ್ತ ಜನರ ಗತಿ ಅಥವಾ ಅವರ ಮುಂದಿನ ಸ್ಥಿತಿ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಈಗ ನಾವು ಈ ಲೋಕದಲ್ಲಿ ಜೀವಿಸುವವರಿಗೆ ಒಂದು ಸಂದರ್ಭ ಇದೆ. ಯಾವುದೆಂದರೆ, ನಾವು ಮರಣವಿಲ್ಲದೆ ಪರಲೋಕಕ್ಕೆ ಅಥವಾ ತಂದೆಯ ಬಳಿಗೆ ಅಥವಾ ಕ್ರಿಸ್ತನೊಂದಿಗೆ ಪರಲೋಕಕ್ಕೆ ಹೋಗುವಂಥ ಒಂದು ಭಾಗ್ಯ ನಮಗೆ ಮಾತ್ರ ಈಗ ಇದೆ. ಯಾಕೆ ಅವರಿಗೆ ಅದು ಸಿಕ್ಕಲಿಲ್ಲ? ಅವರು ಸತ್ತವರು, ನೀತಿವಂತರಾಗಿ ಸತ್ತವರು ಮಾತ್ರ ಎದ್ದು ಬರುತ್ತಾರೆ. ಬಾಕಿ ಉಳಿದ ಸತ್ತವರೆಲ್ಲರಿಗೆ ದೇವರ ರಾಜ್ಯ ಇದೇ ಆಗುತ್ತದೆ ಎಂಬುದಾಗಿ ಗೊತ್ತಿರಲಿಲ್ಲ, ಗೊತ್ತು ಇರುವುದೂ ಇಲ್ಲ.
ಅದು ಕೊನೆಯ 1000 ವರ್ಷದ ರಾಜ್ಯವಾಗಿರುತ್ತದೆ. ಆ ರಾಜ್ಯವು ಆರಂಭಗೊಳ್ಳುವಂಥದ್ದು, ಆ ರಾಜ್ಯದ ಸಮಯ ಈಗಾಗಲೇ ಅದು ಆರಂಭವಾಗಿದೆ. ಅದು ಇಸವಿ 2000ದಲ್ಲಿ ಆರಂಭವಾಗಿರುವ ರಾಜ್ಯ 3000ದವರೆಗೆ ಇರುವಂಥ ರಾಜ್ಯವಾಗಿರುತ್ತದೆ. ಅದು ದೇವರ ರಾಜ್ಯ. ಹಾಗಾದರೆ 24 ವರ್ಷಗಳು ದಾಟಿ ಹೋದರೂ ಯಾಕೆ ಇನ್ನು ನಾವು ಕ್ರಿಸ್ತನನ್ನು ನೋಡುವುದಿಲ್ಲ, ಕಾಣುವುದಿಲ್ಲ, ಬರಲಿಲ್ಲ, ಇದ್ದ ಹಾಗೆ ಇದೆ, ಏನಾಗುವುದಿಲ್ಲ, ಇದು ಹೀಗೆ ಇರ್ತದೆ ಅಂತೇಳಿ ನಾವು ಹೇಳೋದು ಬಹಳ ತಪ್ಪು. ಯಾಕಂದರೆ ದೇವರ ದೀರ್ಘ ಶಾಂತಿಯು ಅದು ನಮ್ಮ ರಕ್ಷಣಾರ್ಥವಾಗಿ ಅದೇ. ನಾವು ಇನ್ನೂ ಸಿದ್ಧವಾಗಿಲ್ಲ ಎಂಬುದಕ್ಕಾಗಿ ದೇವರು ತನ್ನ ದೀರ್ಘ ಶಾಂತಿಯನ್ನು ತೋರಿಸಿ ಅದನ್ನು ಆದಷ್ಟು ದಿನಗಳನ್ನು ಕಡಿಮೆ ಮಾಡಿ, ಅಥವಾ ನಾವು ಆ ರಾಜ್ಯಕ್ಕೆ ಸೇರಲು ಯೋಗ್ಯರಾಗುವಂತೆ, ತಕ್ಕ ತರಗತಿಯಲ್ಲಿ ನಾವು ಸೇರುವಂತೆ ದೇವರು ಅದನ್ನು ಮುಂದೆ ಕೊಂಡು ಹೋಗಿದ್ದಾನೆ. ದೇವರು ಆ 7ನೇ ದಿನ ಅದು ಸಬ್ಬತ್ ದಿನ ಎಂಬುದಾಗಿ ನೇಮಿಸಲ್ಪಟ್ಟ ದಿನ. ಅದು 7ನೇ ಸಾವಿರ, ಈಗ ಇರುವಂಥದ್ದು 7ನೇ ಸಾವಿರ. ಈ ದಿನವನ್ನು ಯೆಹೋವನ ದಿನ ಎಂಬುದಾಗಿ ಪ್ರವಾದನೆಗಳಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನ ದಿನ ಅಂದರೆ ಏನು? ಆ ಪ್ರವಾದನೆಗಳಲ್ಲಿ ನಾವು ನೋಡುವಾಗ ಅದು ಬಹು ಕಷ್ಟದ ಕೇಡಿನ ದಿವಸ ಆಗಿದೆ. ಯೆಹೋವನ ದಿನವು ನಿನಗೇಕೆ? ಅದು ಬೆಳಕಲ್ಲ, ಕತ್ತಲೆ, ಒಂದು ಮಿಣುಕು ಇಲ್ಲದಂಥ ಗಾಢಾಂಧಕಾರ ಎಂಬುದಾಗಿ ಪ್ರವಾದಿಗಳು ತಿಳಿಸಿದ್ದಾರೆ. ಏಷಾಯನಿಂದ ನಾವು ನೋಡಿದರೆ ಮಲಾಕಿಯವರೆಗೆ ಆ ದಿನಗಳನ್ನು ನಾವು ಬಹಳ ಭಯದ ದಿವಸಗಳು, ಒಂದು ಮಿಣುಕು ಇಲ್ಲದಂಥ ಗಾಢಾಂಧಕಾರ ದಿನ, ಅದು ಹಾಳು ಪಾಳು ಮಾಡುವ ದಿನ, ಮತ್ತು ದುಷ್ಟರು ಆ ದಿನದಲ್ಲಿ ಸಂಪೂರ್ಣ ನಾಶವಾಗುತ್ತಾರೆ ಎಂಬುದಾಗಿ ಇದೆ. ಯಾವ ದಿನ? ಈಗ 24 ವರ್ಷಗಳಿಂದ ನಡೆಯುತ್ತಾ ಇರುವಂಥ ಈ ಸಂದರ್ಭ, ಈ ದಿನಗಳು. ಅದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬರಲಿಕ್ಕಿದೆ. ಯಾಕಂದರೆ ಮಹಾಸಂಕಟ ಇನ್ನೂ ಆರಂಭ ಆಗಲಿಲ್ಲ. ನಾವೀಗ ಪ್ರಕಟಣೆ 2:10 ಹೇಳಿದ 10 ದಿನಗಳ ಅಥವಾ ಸ್ವಲ್ಪ ದಿನ, 10 ದಿನ ಅದಂದರೆ ಬಹಳ ಕಡಿಮೆ, ಸ್ವಲ್ಪ ದಿನದ ಸಂಕಟದಲ್ಲಿ ಈಗ ಇರುವಾಗ ಮುಂದೆ ನಮಗೊಂದು ಬಿಡುಗಡೆ ಇದೆ. ನಮ್ಮನ್ನು ಯಾರು ದೇವಜನರು, ಜೀವಿಸಿಕೊಂಡಿರುವ ದೇವಜನರಿಗೆ ಒಂದು ಬಿಡುಗಡೆಯಾಗಲಿಕ್ಕಿದೆ. ಆ ಬಿಡುಗಡೆಯ ವಿಷಯದಲ್ಲಿ ಮುಂದೆ ನಾವು ನೋಡುತ್ತೇವೆ. ಈ ಸಬ್ಬತ್ ದಿನವು ಯಾರಿಗೆ ಸಿಕ್ಕಿದೆ ಅಂತೇಳಿದರೆ ಅದು ಎಲ್ಲ ಮನುಷ್ಯರು ಅದರಲ್ಲಿ ಸೇರುವುದಿಲ್ಲ. ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ನೇಮಕವಾಗಲಿಲ್ಲ, ಅದಕ್ಕೆ ನೇಮಕವಾದ ಆ ಜನರಿಗೋಸ್ಕರವೇ ಆ ಸಬ್ಬತ್ ದಿನ ಉಂಟಾಗಿದೆ. ಆಯಲ್ಪಟ್ಟ ಅಥವಾ ಲೆಕ್ಕಿಸಲ್ಪಟ್ಟ ಲಿಮಿಟೆಡ್ ಜನರು ಮಾತ್ರ ಅದರಲ್ಲಿ ಸೇರುತ್ತಾರೆ ಹೊರತು, ಅಂದರೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರು ಮಾತ್ರ ಅದರಲ್ಲಿ ಸೇರುತ್ತಾರೆ ಹೊರತು ಎಲ್ಲರೂ ಅದರಲ್ಲಿ ಸೇರಲಿಕ್ಕಾಗುವುದಿಲ್ಲ. ಆದಿಯಿಂದ ಕ್ರಿಸ್ತನಲ್ಲಿ ಸತ್ತ ನೀತಿವಂತರು ಮಾತ್ರ ಎದ್ದು ಬರುತ್ತಾರೆ, ಬಾಕಿ ಎಲ್ಲರೂ ಎದ್ದು ಬರುವುದಿಲ್ಲ. ಆ ಕ್ರಿಸ್ತನ ರಾಜ್ಯ ಇಲ್ಲಿ ಉಂಟಾಗಬೇಕಾದರೆ ಆ ಎತ್ತಲ್ಪಟ್ಟ ಜನರು ಪರಲೋಕಕ್ಕೆ ಹೋಗಿ ಅಲ್ಲಿ 7 ವರ್ಷ ಇರುವರು. 7 ವರ್ಷ ಕ್ರಿಸ್ತನೊಂದಿಗೆ ಸದಾ ಅಲ್ಲಿ ಪರಲೋಕದಲ್ಲಿರುವುದಿಲ್ಲ, ಕ್ರಿಸ್ತನೊಂದಿಗೆ ಸದಾಕಾಲ ಅವರು ಇರುವರು. ಅಲ್ಲಿ 7 ವರ್ಷ ದಾಟಿದ ನಂತರ ಅವರು ಇದೇ ಲೋಕಕ್ಕೆ, ಭೂಮಿಗೆ ಹಿಂತಿರುಗಿ ಬರುವರು. ಆದ್ದರಿಂದ ಹೇಳಿದ್ದು ಆ ಪರಲೋಕ ರಾಜ್ಯವು ನೋಡುವಂತೆ ಬರುವಂಥದ್ದಲ್ಲ, ಅದು ನಿಮ್ಮಲ್ಲಿಯೇ ಇದೆ. ಅಂದರೆ ನೀವು ಇರುವಂಥ ಭೂಮಿಯಲ್ಲಿ, ನೀವು ಇರುವಂಥ ಸ್ಥಳದಲ್ಲಿ. ಅವರು ಯೆರೂಸಲೇಮಿನಲ್ಲಿ ಕೇಳಿದ್ದು, ಆತನ ರಾಜ್ಯದ ರಾಜಧಾನಿ ಯೆರೂಸಲೇಮ್ ಆಗಿದೆ. ಆದ್ದರಿಂದ ಹೇಳಿದ್ದು ಅದು ನಿಮ್ಮಲ್ಲಿಯೇ ಅದೇ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ಅದು ಕೆಲವರು ಅರ್ಥ ಸರಿಯಾಗಿ ತಿಳ್ಕೊಳ್ಳದೆ ಅದು ನಮ್ಮ ಹೃದಯದಲ್ಲಿ ಅದೇ ಎಂಬುದಾಗಿ ಹೇಳಿಕೊಂಡು ತಪ್ಪಾಗಿ ನಾವು ತಿಳ್ಕೊಂಡಿದ್ದೇವೆ. ವಾಕ್ಯ ರಹಸ್ಯ ಅದು ಮುದ್ರಿಸಲ್ಪಟ್ಟಂಥ ಒಂದು ಧರ್ಮಶಾಸ್ತ್ರವಾಗಿದೆ. ಧರ್ಮಶಾಸ್ತ್ರವು ಯೆಹೋವನ ವಾಕ್ಯವು ಅದು ಮುದ್ರಿಸಲ್ಪಟ್ಟಿದೆ. ಅದು ಎಲ್ಲರಿಗೆ ಓದಲಿಕ್ಕೆ ಅದು ಬರುವುದಿಲ್ಲ, ಯಾಕಂದರೆ ಅದು ಮುದ್ರೆ ಹಾಕಲ್ಪಟ್ಟಿದೆ. ವಿದ್ಯಾಹೀನರು ಅದನ್ನು ಓದಲಿಕ್ಕಾಗುವುದಿಲ್ಲ, ವಿದ್ಯಾವಂತರಿಗೂ ಆಗುವುದಿಲ್ಲ. ಅದು ದೇವರು ಯಾರಿಗೆ ಅದನ್ನು ತಿಳಿಸಿದ್ದಾನೋ ಅವರು ಮಾತ್ರ ಅದನ್ನು ತಿಳಿಯಲು ಸಾಧ್ಯವಾಗಿದೆ. ಕ್ರಿಸ್ತನೊಂದಿಗೆ ಆ 7 ವರ್ಷ ದಾಟಿದ ನಂತರ ಬರುವಂಥ ಆ ಜನರು ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ. ಪರಲೋಕ ರಾಜ್ಯ ಅಂದರೆ ಕ್ರಿಸ್ತನೊಂದಿಗೆ ಭೂಮಿಯಲ್ಲಿ ಆಳುವಂಥ ಸಮಯವೇ ಕ್ರಿಸ್ತನ ರಾಜ್ಯ. ನಾವೀಗ ಉದಾಸೀನ ಮಾಡಿ ಆ ಸಂದರ್ಭವನ್ನು
ಕಳಕೊಳ್ಳುತ್ತೇವೆ. ಕಳಕೊಂಡರೆ ಯಾವಾಗಲೂ ಎಂದೆಂದಿಗೂ ನಮಗೆ ಸಿಕ್ಕುವುದಿಲ್ಲ. ನೌ ಆರ್ ನೆವರ್. ನಾವೀಗ ಈ ಹೊತ್ತು ಎಂಬ ಸಮಯ ಇರುವವರೆಗೆ ಆ ಸಂದರ್ಭವನ್ನು ನಾವು ಬಹು ಜಾಗರೂಕತೆಯಿಂದ ಉಪಯೋಗಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಸದಾಕಾಲ ನಾಶವಾಗುತ್ತೇವೆ. ಇದು ಸ್ವಲ್ಪ ಕಾಲ ಬೆಳಕು ಮಾತ್ರ ನಮಗೆ ಈಗ ಇದೆ. ಈ ಬೆಳಕು ಕತ್ತಲಾಗುವಂಥ ಸಮಯ ಬಹು ಸಮೀಪದಲ್ಲಿದೆ. ಇನ್ನು ಸದ್ಯಕ್ಕೆ ಲೋಕದಲ್ಲಿ ಉಂಟಾಗುವ ಯುದ್ಧ, ಕ್ಷಾಮ, ಆಹಾರ ಇಲ್ಲದೆ ಜನರು ಸಾಯುತ್ತಾರೆ. ಯುದ್ಧ, ಕ್ಷಾಮ ಮತ್ತು ರೋಗ, ಇನ್ನೂ ಕೂಡ ರೋಗಗಳು ಬಾಕಿ ಇವೆ. ರೋಗದಿಂದ ಹೆಚ್ಚಾಗಿ ಈ ದಿನಗಳಲ್ಲಿ ಜನರು ಸಾಯುತ್ತಾ ಇದ್ದಾರೆ. ಅದು ದಾಟಿ ಹೋದ ದಿವಸಗಳಲ್ಲಿ ಬಂದಂಥ ಕೋವಿಡ್, ಅದರಿಂದ ಆಗುವಂಥ ಉಪದ್ರವಗಳು, ಜನರು ಇನ್ನು ಬಹಳ ಮಂದಿ ಆ ಕೋವಿಡ್ನಿಂದ, ಅದರ ಫಲಿತಾಂಶದಿಂದ ಜನರು ನಾಶವಾಗುತ್ತಾರೆ. ಆ ಬಳಿಕ ಇನ್ನು ಮುಂದಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಭೂಮಿಗೆ ಬಂದು ಮನುಷ್ಯರನ್ನು ಕೊಲ್ಲುವಂಥ ದಿವಸ ಬರುತ್ತದೆ. ಯಾವ ಪ್ರಾಣಿ, ಎಲ್ಲ ಪ್ರಾಣಿಗಳು ಬಂದು, ಮಂಗದಿಂದ ಹಿಡಿದು ಆನೆಯವರೆಗೆ ಎಲ್ಲ ಪ್ರಾಣಿಗಳು ಅವುಗಳಿಗೆ ಭಯ ಇಲ್ಲ. ಯಾಕಂದರೆ ಅವುಗಳನ್ನು ಈಗ ಕೊಲ್ಲಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ದರಿಂದ ಅವುಗಳು ಸರಿಯಾಗಿ ಈ ಸಮಯಕ್ಕಾಗಿ ನೇಮಕ ಮಾಡಿ ಇಟ್ಟಿದ್ದಾನೆ ದೇವರು, ದುಷ್ಟ ಮೃಗಗಳನ್ನು ಕೊಲ್ಲಬಾರದೆಂಬುದಾಗಿ. ಆದ್ದರಿಂದ ಅವುಗಳ ಉಪದ್ರವವೂ ಈ ಲೋಕದಲ್ಲಿ ಅದೇ. ಯೆಹೋವನ ದಿನ, ಇದು ಈಗ ಯೆಹೋವನ ದಿನ ಅಂತೇಳಿ ಆ ವಿಷಯದಲ್ಲಿ ವಾಕ್ಯ ಹೇಳುವುದೇನೆಂದರೆ, ಆಮೋಸದಲ್ಲಿ ಬರೆಯಲ್ಪಟ್ಟಿದೆ 5:18-20ರಲ್ಲಿ, ಯೆಹೋವನ ದಿನವನ್ನು ನಿರೀಕ್ಷಿಸಿಕೊಂಡಿರುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ. ಆ ದಿನವು ಬೆಳಕಲ್ಲ, ಕತ್ತಲೆ. ಅಂದರೆ ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿ ಎದುರು ಬೀಳುವುದು. ಅಂದರೆ ಒಂದು ಸಂಕಟದಿಂದ ನಾವು ತಪ್ಪಿಸಿಕೊಂಡೆವು ಎಂಬುದಾಗಿ ಹೇಳಿದರೆ ಇನ್ನೊಂದು ಸಂಕಟ ತಯಾರಾಗಿರುತ್ತದೆ. ಸಿಂಹಕ್ಕಿಂತ ಹೆಚ್ಚಿನ ಕ್ರೂರವಾದ ಪ್ರಾಣಿ ಕರಡಿ. ಆದ್ದರಿಂದ ಕರಡಿ ಅಲ್ಲಿ ಎದುರಾಗಿದೆ ಅಂದರೆ ಇನ್ನೂ ಹೆಚ್ಚಿನ ಸಂಕಟ, ಕೇಡು ನಮ್ಮ ಮುಂದೆ ಇದೆ. ಅವನು ಮನೆಗೆ ಓಡಿ ಬಂದು, ಆ ಕರಡಿಯ ಎದುರಿನಿಂದ ಮನೆಗೆ ಓಡಿ ಬಂದು ಕೈಯನ್ನು ಗೋಡೆ ಮೇಲೆ ಇಡಲು ಹಾವು ಕಚ್ಚಿದ ಹಾಗಾಗುವುದು. ಅಲ್ಲಿ ಇನ್ನೊಂದು ಉಪದ್ರವ. ಹಾಗೆ ಯೆಹೋವ ದಿನವು ಬೆಳಕಲ್ಲ, ಕತ್ತಲೇ ಸರಿ. ಯಾವ ಮಿಣುಕು ಇಲ್ಲದ ಗಾಢಾಂಧಕಾರವೇ. ಯೆಹೋವನ ಆಗಮನದ ಮಹಾಭಯಂಕರವಾದ ದಿನವು ಬರುವುದಕ್ಕೆ ಮೊದಲು, ಈಗ ಅದು ಈ ದಿನ, ಭೂಮ್ಯಾಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ, ಈ ಉತ್ಪಾತಗಳನ್ನು ಉಂಟು ಮಾಡುವೆನೆಂಬುದಾಗಿ ದೇವರು ಹೇಳಿದ್ದಾನೆ. ಈಗ ಲೋಕದಲ್ಲಿ ಅಲ್ಲೆಲ್ಲ ಆಗುತ್ತಾ ಇದೆ, ಆದರೆ ನಮ್ಮ ದೃಷ್ಟಿಗೆ ಅದು ಬೀಳುವುದಿಲ್ಲ. ಅದು ಹೆಚ್ಚಾಗಿ ಈಗ ಪ್ರಚಾರ ಆಗುವುದಿಲ್ಲ. ಯಾಕಂದರೆ ಸೈತಾನನು ಇದನ್ನೆಲ್ಲ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾನೆ. ದೇವರ ವಾಕ್ಯ ನೆರವೇರುವುದನ್ನು ಮನುಷ್ಯರ ಗ್ರಹಿಕೆಗೆ ತಾರದ ಹಾಗೆ ಸೈತಾನನೀಗ ಅವನಿಗೆ ಇರುವಂಥ ದಿನ ಅತಿ ಸ್ವಲ್ಪ. ಅವನು ಇನ್ನು ಕೆಲವೇ ವರ್ಷಗಳೊಳಗಾಗಿ ಒಂದು ಕೈಯ ಬೆರಳಿನ ಇದು ಎಣಿಕೆಯಾಗುವಷ್ಟು ವರ್ಷಗಳೊಳಗಾಗಿ ಆತನು ಭೂಮಿಗೆ ಶಾಶ್ವತವಾಗಿ ಬಿದ್ದು ಬಿಡುವನು, ಪರಲೋಕದಿಂದ ತಳ್ಳಲ್ಪಡುವನು. ಇಂಥ ಸಮಯದಲ್ಲಿ ಸೈತಾನನು ಎಲ್ಲರನ್ನು ಮಂಕುಗೊಳಿಸುತ್ತಾ ಅವನಿಂದ ಸಾಧ್ಯವಾದಷ್ಟು ಜನರನ್ನು ಅವನು ನಾಶ ಮಾಡಲಿಕ್ಕೆ ನೋಡುತ್ತಾ ಇದ್ದಾನೆ. ಹೀಗೆ ನಾವು ಯಾವ ರೀತಿಯಲ್ಲಿ ಈ ದಿನಗಳಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಯೆಹೋವನ ದಿನದ ಆರಂಭದಲ್ಲಿ ನಾವಿದ್ದೇವೆ. ಇನ್ನು ಕೆಲವೇ ಸಮಯದೊಳಗಾಗಿ ಈ ದಿನಗಳು ಮುಗಿದು ಕ್ರಿಸ್ತನ ರಾಜ್ಯ ಈ ಲೋಕಕ್ಕೆ ಬರುವಂಥದ್ದು ಅತಿ ಸಮೀಪವಾಗಿದೆ. ಆದ್ದರಿಂದ ನಾವು ಈ ದಿನಗಳಲ್ಲಿ ಜಾಗರೂಕರಾಗಿ ಇರುವಂಥದ್ದು ಎಷ್ಟೋ ಉತ್ತಮ ಮತ್ತು ಒಳ್ಳೆಯದು ಎಂಬುದನ್ನು ನಾವೆಲ್ಲರೂ ತಿಳ್ಕೊಳ್ಳುವಂತೆ ದೇವರು ನಮಗೆ ಈಗ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರತಿದಿನ ಬೇಡಿಕೊಳ್ಳೋಣ. ನಾವು ವಾಕ್ಯದಲ್ಲಿ ಐಶ್ವರ್ಯವಂತನ ವಿಷಯದಲ್ಲಿ ನೋಡುತ್ತೇವೆ. ಐಶ್ವರ್ಯವಂತರ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನೆಂದರೆ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಅಂದರೆ ಇದರ ಅರ್ಥ ಏನೆಂದರೆ, ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ವಾಕ್ಯ ಬರೆದಿದೆ, ನಿಮ್ಮ ನೀತಿಯು ಫರಿಸಾಯರ ಮತ್ತು ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಹಾಗಾದರೆ ಪರಲೋಕಕ್ಕಲ್ಲ, ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಹೇಳಿದ್ದರಿಂದ ನಾವು ಇಂದು ನಮ್ಮ ನೀತಿ ಎಷ್ಟರ ಮಟ್ಟಿಗೆ ಇರಬೇಕು ಎಂಬುದನ್ನು ಅಲ್ಲಿ ನಾವು ಅಳತೆ ಮಾಡಿಕೊಳ್ಳೋಣ, ಗ್ರಹಿಸಿಕೊಳ್ಳೋಣ. ನಾವು ಒಬ್ಬ ನೀತಿವಂತನು ಬಂದು ಯೇಸುವಿನ ಬಳಿಯಲ್ಲಿ ಬಂದು ಕೇಳಿದ್ದು,
ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕು? ನಿತ್ಯ ಜೀವ ಎಲ್ಲಿಂದ ಸಿಕ್ಕುತ್ತದೆ? ಅದು ಏನು? ಅದಕ್ಕೆ ಯೇಸು ಸ್ವಾಮಿ ಕೊಟ್ಟ ಉತ್ತರ, ನೀನು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಕೊಂಡು ನಡೆ ಎಂಬುದಾಗಿ. ಸರಿ, ಅವನು ಹೇಳಿದ, ನಾನು ಎಲ್ಲದಕ್ಕೆ ಸರಿಯಾಗಿ ನಡೆದಿದ್ದೇನೆ. ಯಾವುದದು ಅಂತ ಕೇಳಿದ್ದಕ್ಕೆ ಯೇಸು ಸ್ವಾಮಿ ಹೇಳಿದ 10 ಅಪ್ಪಣೆಗಳಲ್ಲಿ ಕೆಲವು ಅಪ್ಪಣೆಗಳನ್ನು, ಅದೆಲ್ಲದಕ್ಕೂ ನಾನು ಸರಿಯಾಗಿ ನಡೆದಿದ್ದೇನೆ, ಹೌದು ಸತ್ಯ. ಅವನು ಒಳ್ಳೆಯ ಮನುಷ್ಯ, ಯವನಸ್ಥ. ಆಗ ಯೇಸು ಸ್ವಾಮಿ ಹೇಳಿದ್ದು, ನಿನಗೆ ಒಂದು ಕಡಿಮೆಯಾಗಿದೆ. ನಿನ್ನಲ್ಲಿರುವ ಐಶ್ವರ್ಯವನ್ನು, ಧನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. ಆಗ ಹೇಳಿದ್ದವನಿಗೆ ಇದು ನಡೆದ ಸಂಗತಿ. ಆಗ ಆತನು ಏನು ಮಾಡಿದ ಅಂದರೆ, ಮತ್ತು ಯೇಸು ಸ್ವಾಮಿ ಹೇಳಿದ, ನನ್ನನ್ನು ಹಿಂಬಾಲಿಸ್ತಿದ್ದಾರೆ, ನಿನಗೆ ಪರಲೋಕದಲ್ಲಿ ಐಶ್ವರ್ಯ ಉಂಟು, ಆಸ್ತಿ ಉಂಟು, ಪರಲೋಕದಲ್ಲಿ ಸಂಪತ್ತುಂಟು ಎಂಬುದಾಗಿ ಹೇಳಿದ. ಹಾಗಾದರೆ ಅವನು ಕೇಳಿದ್ದು ನಿತ್ಯ ಜೀವ, ಯೇಸು ಸ್ವಾಮಿ ಹೇಳಿದ್ದು ಪರಲೋಕದ ಸುದ್ದಿ. ಆ ಬಳಿಕ ಅವನು ಬಹಳ ಆಸ್ತಿವಂತನಾದ್ದರಿಂದ ಅವನಿಗೆ ಅದು ಅಷ್ಟು ಒಳ್ಳೆಯದಾಗಲಿಲ್ಲ. ಇಷ್ಟು ಆಸ್ತಿಯನ್ನು ನಾನು ಎಲ್ಲ ಮಾರಿ ಹೇಗೆ ಹಿಂದೆ ಬರಬೇಕು ಇವನ ಹಿಂದೆ? ಬೇಡ ಅಂಥೇಳಿ ಅವನು ನೀತಿವಂತನಾಗಿದ್ದ, ಎಲ್ಲ ಸರಿಯಾಗಿ ಆಜ್ಞೆಗಳನ್ನು ಪಾಲಿಸಿದ್ದ. ಆದರೆ ಆ ಪರಲೋಕಕ್ಕೆ ಹೋಗುವಂಥ ಭಾಗ್ಯ ಅವನಿಗೆ ಸಿಕ್ಕಲಿಲ್ಲ. ಯಾವುದು ಪರಲೋಕಕ್ಕೆ ಹೋಗುವಂಥದ್ದು? ಯೇಸು ಮಧ್ಯಾಕಾಶದಲ್ಲಿ ಬರುವಾಗ ಒಂದೇ ಒಂದು ಸಂದರ್ಭ, ಅದರ ಮೇಲೆ 2ನೇ ಸಾರಿ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಿಕ್ಕುವುದಿಲ್ಲ. ಒಂದೇ ಸಾರಿ ಕ್ರಿಸ್ತನೊಂದಿಗೆ ಹೋಗಿ 7 ವರ್ಷ ಇದ್ದು, ಯಾಕೆ ಅಲ್ಲಿ ಹೋಗುವುದೆಂದರೆ ಆ 7 ವರ್ಷದಲ್ಲಿ ಈ ಲೋಕದಲ್ಲಿ 7ನೆಯ ಮುದ್ರೆ ಒಡೆಯಲ್ಪಡುತ್ತದೆ. ಅದು ಮಹಾ ಸಂಕಟದ ಮುದ್ರೆ. ಈ ದಿನಗಳಲ್ಲಿ ಲೋಕದಲ್ಲಿ ನಾವು 5ನೇ ಮುದ್ರೆ ಮುಗಿದು 6ನೇ ಮುದ್ರೆಯಲ್ಲಿ ಆರಂಭಗೊಂಡಿದ್ದೇವೆ. ಆದರೆ ದೇವರು ಅದನ್ನು ಸ್ವಲ್ಪ ಹಿಂದೆ ಕೊಂಡು ಹೋದದ್ದರಿಂದ ಅದನ್ನು ಸ್ವಲ್ಪ ದಿನಗಳನ್ನು ಕಡಿಮೆ ಮಾಡಿದ್ದಾನೆ ಹೊರತು ಅದು ಕ್ಯಾನ್ಸಲ್ ಆಗಲಿಲ್ಲ, ಅದು ನಿಂತು ಹೋಗಲಿಲ್ಲ. 6ನೇ ಮುದ್ರೆ ಮುಗಿಯುವುದರೊಳಗಾಗಿ ಯೇಸು ಸ್ವಾಮಿ ಆಕಾಶದಲ್ಲಿ ಪ್ರತ್ಯಕ್ಷನಾದಾಗ ದೇವ ಸಭೆ ಅಥವಾ ನೀತಿವಂತರು, ನಂಬಿಕೆಯುಳ್ಳಂಥ ಜನರು, ಕ್ರಿಸ್ತನನ್ನು ನಂಬಿದವರು ಮಾತ್ರ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ. ಅಲ್ಲಿ ಆಗ ಪರಲೋಕದಲ್ಲಿ ಸಂಪತ್ತಿರುವುದು ಎಂಬುದಾಗಿ ಯೇಸು ಸ್ವಾಮಿ ಆ ಯವನಸ್ಥನಿಗೆ ಹೇಳಿದ ಮಾತು ಇದು, ಪರಲೋಕದಲ್ಲಿ. ಆದರೆ ಅವನು ಹಿಂತಿರುಗಿ ಹೋದ ಬೇಸರಪಟ್ಟು. ಆಗ ಯೇಸು ಸ್ವಾಮಿ ಹೇಳಿದ್ದು ಏನು ಹೇಳಿದ್ದು? ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ಹೇಳಿದ. ಅದನ್ನು ಕೇಳಿ ಶಿಷ್ಯರು ಕೇಳಿದರು, ಹಾಗಾದರೆ ಯಾರಿಗೆ ರಕ್ಷಣೆಯಾದೀತು? ಅವನು ಬಂದು ಕೇಳಿದ್ದು ನಿತ್ಯ ಜೀವ. ಯೇಸುಸ್ವಾಮಿ ಹೇಳಿದ್ದು ಪರಲೋಕದಲ್ಲಿ ಗಂಟು. ಆಮೇಲೆ ಯೇಸುಸ್ವಾಮಿ ಪುನಃ ಹೇಳಿದ್ದು ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ ಎಂಬುದಾಗಿ. ಪರಲೋಕ ಅಲ್ಲ, ಪರಲೋಕ ರಾಜ್ಯದಲ್ಲಿಯೇ ಸೇರುವುದಿಲ್ಲ ಎಂಬುದಾಗಿ. ಹಾಗಾದರೆ ಈ 3-4 ಸಂಗತಿಗಳನ್ನು ನಾವು ನೋಡುವಾಗ ನಿತ್ಯ ಜೀವ ಎಲ್ಲಿ, ಪರಲೋಕ ಎಲ್ಲಿ, ಪರಲೋಕ ರಾಜ್ಯವೆಲ್ಲಿ, ಆ ಬಳಿಕ ರಕ್ಷಣೆ ಅಂದರೆ ಏನು? ಪರಲೋಕ ರಾಜ್ಯ 1000 ವರ್ಷದ ರಾಜ್ಯ ಈ ಲೋಕದಲ್ಲಿ ಕ್ರಿಸ್ತನೊಂದಿಗೆ. ಅದು ಈ 1000 ವರ್ಷದಲ್ಲಿಯೇ ಇದೆ. ಆ 1000 ವರ್ಷದಲ್ಲಿಯೇ ಲೋಕದಲ್ಲಿ ನಾವಿಂದು ಜೀವಿಸ್ತೇವೆ. 2000ದಿಂದ 3000ದವರೆಗಿರುವಂಥ ಸಮಯ. ಅದರ ಮೊದಲಿರುವಂಥದ್ದು ಸ್ವಲ್ಪ ದಿನದ ಮುಯಿ ತೀರಿಸುವ ದಿನದಲ್ಲಿ ನಾವಿಂದು ಲೋಕದಲ್ಲಿದ್ದೇವೆ. ದೇವರು ಯೇಸು ಸ್ವಾಮಿ ಮುಯಿ ತೀರಿಸ್ತಾ ಇದ್ದಾನೆ. ಆ ಮುಯಿ ತೀರಿಸುವ ದಿವಸ ಮುಗಿದ ಬಳಿಕ ನಮಗೆ ಸೇರುವಂಥದ್ದು ಶುಭ ವರುಷ, ಅಂದರೆ ಕ್ರಿಸ್ತನ ರಾಜ್ಯ. ಅದನ್ನೇ ದೇವರ ಯೆಹೋವನ ವಿಶ್ರಾಂತಿಯ ಸಮಯ ಎಂಬುದಾಗಿ. ಸಬ್ಬತ್ ಅಂದರೆ ಆಗ. ಅಷ್ಟರ ಒಳಗೆ ದೇವರು ಈಗ ಸಬ್ಬತ್ ಆರಂಭವಾಗುವ ಮೊದಲು ಮುಯಿ ತೀರಿಸುವ ದಿನದಲ್ಲಿದ್ದಾನೆ. ಅವನು ತನ್ನ ಸ್ಥಳವನ್ನು ಬಿಟ್ಟು ಹೊರಟು ಬಂದು ಮುಯಿ ತೀರಿಸುವಂಥ ಸಮಯದಲ್ಲಿ ಈ ಲೋಕದಲ್ಲಿ ಲೋಕವೂ ಇದೆ. ಅದನ್ನು ಮಾತ್ರ ಅರ್ಥ ಮಾಡಿಕೊಳ್ಳದೆ ನಾವು ಮುಂದೆ ಸಾಗುವಂಥದ್ದು ಪ್ರಯೋಜನ ಇಲ್ಲ. ನಮಗೆ ಎಲ್ಲವೂ ತಿಳಿದಿರಬೇಕು. ವಾಕ್ಯದಲ್ಲಿ ಎಲ್ಲವೂ ತಿಳಿಸಲ್ಪಟ್ಟಿವೆ. ಹಾಗಾದರೆ ರಕ್ಷಣೆ ಯಾರಿಗಾದೀತು? ರಕ್ಷಣೆ ಅಂದರೆ ಹೇಗೆ? ಅದು ಕೊನೆಯಲ್ಲಿ 1000 ವರ್ಷ ಮುಗಿದ ಬಳಿಕ ಉಂಟಾಗುವ ಕೊನೆಯ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪು ಸಮಯಕ್ಕೆ ಮೊದಲು ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಲಯವಾಗಿ ಈ ಭೂಮಿಯ ಮೇಲೆ ಬೀಳುವಾಗ ಆ ಭೂಮಿಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಇದ್ದಂಥ ಎಲ್ಲ ಜನರು 1000 ವರ್ಷಗಳಲ್ಲಿ ಇದ್ದಂಥ
ಕೊನೆಯ ದಿವಸಗಳಲ್ಲಿದ್ದಂಥ ಜನರು 1000 ವರ್ಷಗಳಿಂದ ಹುಟ್ಟಿ ಸಾಯುತ್ತಾ ಇದ್ದಾರೆ. ಆದರೆ ಕೊನೆಯ ದಿವಸಗಳಲ್ಲಿರುವಂಥ ಜನರೆಲ್ಲರೂ ಆ ದಿನದಲ್ಲಿ ಸಾಯುತ್ತಾರೆ. ಆದರೆ ಪರಲೋಕದಿಂದ ಬಂದಂಥವರು ಸಾಯುವುದಿಲ್ಲ. ಅವರು ಪುನರುತ್ಥಾನ ಹೊಂದಿದವರು ದೇವದೂತರಂತಿರುತ್ತಾರೆ. ಅವರು ಸಾಯುವುದಿಲ್ಲ, ಕ್ರಿಸ್ತನೊಂದಿಗಿದ್ದಾರೆ ಅವರು. ಆದರೆ ಆ ಕ್ರಿಸ್ತನ ರಾಜ್ಯದಲ್ಲಿಯೂ ಕ್ರಿಸ್ತನನ್ನು ಸೇವಿಸದವರು ಕೂಡ ಇದ್ದಾರೆ. ಅದನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಬೇಕು. ಕ್ರಿಸ್ತನ ರಾಜ್ಯದಲ್ಲಿದ್ದರೂ ಕೂಡ ದೊಂಬಿ ಗಲಾಟೆ ಮಾಡುವುದಿಲ್ಲ. ಅವರು ಅದನ್ನು ಕ್ರಿಸ್ತನನ್ನು ನಂಬುವುದಿಲ್ಲ, ಆದರೆ ಮೌನವಾಗಿರುತ್ತಾರೆ. ಅವರಿಗೆ ಏನು ಮಾಡಲಿಕ್ಕೂ ಆಗುವುದಿಲ್ಲ. ಕ್ರಿಸ್ತನ ರಾಜ್ಯ ಅಲ್ಲಿ ಇದೆ. ಆದ್ದರಿಂದ ಆ ಕ್ರಿಸ್ತನ ರಾಜ್ಯ ಮುಗಿದೊಡನೆ ಆಕಾಶದಿಂದ ದೇವರು ಬೆಂಕಿ ಗಂಧಕಗಳನ್ನು ಭೂಮಿಗೆ ಸುರಿಸಿ, ಅಂದರೆ ಹೇಗೆ ಸೂರ್ಯ ಚಂದ್ರ ನಕ್ಷತ್ರಗಳು ಕರಗಿ ಉರಿದು ಲಯವಾಗಿ ಭೂಮಿಗೆ ಬೀಳುವಾಗ ಎಲ್ಲರೂ ಸಾಯುತ್ತಾರೆ. ಆಗ ಕೊನೆಯ ನ್ಯಾಯ ತೀರ್ಪಿಗಾಗಿ ಸತ್ತವರೆಲ್ಲರೂ ಆದಿಯಿಂದ 7000 ವರ್ಷಗಳಿಂದ ಸತ್ತವರೆಲ್ಲರೂ ಎದ್ದು ಬಂದು ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೆ, ಅದು ಬೆಳ್ಳಗಿರುವ ಮಹಾಸಿಂಹಾಸನ, ಅದರ ಮುಂದೆ ನಿಂತು ತೀರ್ಪಾಗುವುದು. ಆದ್ದರಿಂದ ಆ ತೀರ್ಪಿನಲ್ಲಿ ಯಾರು ಜಯ ಹೊಂದುತ್ತಾರೆ, ಕೆಲವರಿಗೆ ಅದರಲ್ಲಿ ಉಂಟು. ಕೆಲವರು ನಿತ್ಯ ನಾಶನಕ್ಕೆ ಹೋಗುತ್ತಾರೆ, ಕೆಲವರು ನಿತ್ಯ ಜೀವಕ್ಕೆ ಹೋಗುತ್ತಾರೆ. ಆ ನಿತ್ಯ ಜೀವಕ್ಕೆ ಹೋಗುವಂಥವರು ರಕ್ಷಿಸಲ್ಪಟ್ಟವರು, ಬೆಂಕಿಯ ಕೆರೆಗೆ ಹೋದಂಥವರು ನಾಶವಾಗುವರು. ಆ ಯೌವನಸ್ಥನು ಆ ಕೊನೆಯ ನ್ಯಾಯ ತೀರ್ಪಿನಲ್ಲಿ ನಿತ್ಯ ಜೀವಕ್ಕೆ ಹೋಗುತ್ತಾನೆ. ಯಾಕಂದರೆ ದೇವರಿಗೆ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ಹಾಗಾದರೆ ಯಾರಿಗೆ ರಕ್ಷಣೆ ಆದೀತು ಎಂಬುದಾಗಿ ಕೇಳಿದಾಗ ಅದು ಹೇಳಿದಂಥ ಮಾತು. ಇದನ್ನು ನಾವು ನೆನಪು ಮಾಡಿಕೊಂಡು ಈ ದಿನದಲ್ಲಿ ನಾವು ಯಾವ ಸ್ಟೇಜಿನಲ್ಲಿದ್ದೇವೆ, ಯಾವ ಸಮಯದಲ್ಲಿದ್ದೇವೆ. ಈಗ ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿದ್ದೇವೆ. ಆ ಬಳಿಕ ಪರಲೋಕ ರಾಜ್ಯವನ್ನು ಕ್ರಿಸ್ತನೊಂದಿಗೆ ಆಳುವಂಥ ಸಮಯದಲ್ಲಿದ್ದೇವೆ. ಆ ಬಳಿಕ ನಾವು ಸದಾಕಾಲ ನಿತ್ಯ ಜೀವದಲ್ಲಿ ಹೋಗುತ್ತೇವೆ. ಹೀಗಾಗಬೇಕಾದರೆ ನಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರಬೇಕು. ಆದ್ದರಿಂದ ಪ್ರತಿದಿನ ಆ ಕಳ್ಳನು ಬೇಡಿದ ಪ್ರಾರ್ಥನೆಯನ್ನು, ಯೇಸುವೆ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನಪು ಮಾಡಿಕೋ ಎಂಬುದಾಗಿ ಪ್ರಾರ್ಥಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ನಾವು ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ತಂದೆ ಆ ದೇವರೇ, ಈಗ ನಾವು ಚಿಕ್ಕ ಸಂಗತಿಗಳನ್ನು, ವಿಷಯಗಳನ್ನು, ಮರ್ಮಗಳನ್ನು ಕೇಳಿದ್ದೇವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ, ಕೇಳಿದವರು ಅದನ್ನು ತಿಳ್ಕೊಂಡು ಅರ್ಥವಾಗುವಂತೆ ನೀನು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ತೆರೆದು ನಮ್ಮನ್ನು ನೀನು ಸಿದ್ಧಗೊಳಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.